ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಪಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ನಮಗೆ ಯಾವಾಗ ಬೇಕು ಅಂದಾಗ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಮೈದಾ ಹಿಟ್ಟು 1 ಕಪ್ ತಗೊಂಡಿದ್ದೀನಿ, ಸಕ್ಕರೆ ಒಂದು ಸ್ವಲ್ಪ, ಉಪ್ಪು ಸ್ವಲ್ಪ ರುಚಿಗೆ, ನಿಂಬೆಹಣ್ಣು ಒಂದು ಸ್ವಲ್ಪ, ಮತ್ತು ಬೆಣ್ಣೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬೌಲ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮೈದಾ ಹಿಟ್ಟು 1 ಕಪ್ಪು, ನೋಡಿ ಉಪ್ಪು ಒಂದು ಚಿಟಿಕೆ ಅಷ್ಟಾದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಸಕ್ಕರೆನೂ ಅಷ್ಟೇ, ಒಂದು 1/4 ಸ್ಪೂನಷ್ಟು ಸಕ್ಕರೆ, ಅದು ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಗೋಲ್ಡ್ ಕಲರ್ ಥರ. ನಿಂಬೆ ರಸ 1 ಸ್ಪೂನಷ್ಟು, ಬೆಣ್ಣೆ ಕರಗಿಸ್ಕೊಂಡಿರೋಂಥದ್ದು 2 ಚಮಚ ಬೆಣ್ಣೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದಂಗೆ. ನೀರು ಹಾಕೋದಕ್ಕೆ ಮುಂಚೆನೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಕಲಿಸ್ಕೊಳ್ಬೋದು ಗಂಟಿಲ್ದಂಗೆ. ಈಗ ಕಲಸೋದ್ರ ಮೇಲೇ ತುಂಬ ಇಂಪಾರ್ಟೆಂಟು, ತುಂಬ ಗಟ್ಟಿನೂ ಆಗಬಾರ್ದು, ತೆಳುವೂ ಆಗಬಾರ್ದು. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದ ನೋಡಿಕೊಂಡು ಕಲಿಸ್ಕೊಳ್ಬೇಕು. ಹಿಟ್ಟು ತುಂಬ ಗಟ್ಟಿಯಾದರೆ ಪಪ್ಸ್ ಅಷ್ಟು ಚೆನ್ನಾಗಿ ಉಬ್ಬಲ್ಲ, ನೋಡಿಕೊಂಡು ಹದವಾಗಿ ಕಲಿಸ್ಕೊಳ್ಬೇಕು. ನೋಡಿ, ಕಲಸಿದಾಗಿದೆ. ಈಗ ಇದನ್ನು ಒಂದು 20 ನಿಮಿಷ ಗಂಟ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗದು ಸೆಟ್ಟಾಗುತ್ತೆ. ಅಷ್ಟೊತ್ತಿಗೆ ನಾವು ಅದಕ್ಕೆ ಮಸಾಲದು ಗ್ರೇವಿ ಮಾಡ್ಕೊಳ್ಬೋದು. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜೀರಿಗೆ 1/4 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನೋಡಿ, ಈರುಳ್ಳಿ ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ಬೀನ್ಸ್ ಎಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಏನು ಬೀನ್ಸ್ ಏನು ಹಾಕ್ತಿಲ್ಲ, ಸಿಂಪಲ್ಲಾಗಿ ಈಸಿಯಾಗೆ ಮಾಡ್ಕೊಳ್ಬೋದು, ತಕ್ಷಣಕ್ಕೆ ಬೇಕು ಅಂದಾಗೂ ಅಷ್ಟೇ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಸಣ್ಣದಾಗಿ ಕಟ್ ಮಾಡಿರೋಂಥ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ. ನೋಡಿ, ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ನಂತರ ಸ್ವಲ್ಪ ಸಾಫ್ಟ್ ಆಗುತ್ತೆ. ಈಗ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಫ್ಟ್ ಆಗಿರುತ್ತೆ. ನೋಡಿ, ಆಲೂಗಡ್ಡೆನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಈಗ ಕಸೂರಿ ಮೇಥಿ ಒಂದು ಸ್ವಲ್ಪ, ಇದು ಫ್ಲೇವರು ಚೆನ್ನಾಗಿರುತ್ತೆ, ಅದು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಕಸೂರಿ ಮೇಥಿ ಹಾಕಿದ ನಂತರ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ, ಜಾಸ್ತಿ ಏನು ಬೇಕಾಗಲ್ಲ. ಗರಂ ಮಸಾಲ 1/4 ಸ್ಪೂನು, ಧನಿಯಾ ಪೌಡ್ರು ಅಷ್ಟೇ 1/4 ಸ್ಪೂನಷ್ಟು. ತುಂಬ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಜಾಸ್ತಿ ಹಾಕೋದೇನು ಬೇಡ. ಚಿಲ್ಲಿ ಪೌಡ್ರು ಇಲ್ಲಿ 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಬದಲು ಹಸಿಮೆಣ್ಸಿನ್ಕಾಯಿ ಬಳಸ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಾಗಿರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ,
ನೋಡಿ ಈಗ ಇದು ರೆಡಿ ಆಯಿತು. ಈಗ ಒಂದು ತಟ್ಟೆ ಮುಚ್ಚಿ ಬಿಟ್ಟರೆ ಸಾಫ್ಟಾಗಿ ಚೆನ್ನಾಗಿ ಆಗಿರುತ್ತೆ. ಸಿಮ್ಮಲ್ಲಿಟ್ಟು 1 ನಿಮಿಷ ಬಿಟ್ಟರೆ ನೋಡಿ ಈಗ ಫ್ರಿಜ್ಜಿಂದ ತೆಗೆದಿದ್ದೀನಿ ನಾನು. 20 ನಿಮಿಷ ಆಯಿತು. ತೆಗೆದ ನಂತರ ಈ ಥರ ಸ್ವಲ್ಪ ಈ ಥರ ನಾದ್ಕೊಳ್ಬೇಕು. ಹಿಟ್ಟು ಯಾವ ಥರ ಇರುತ್ತೋ ಆ ಥರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಾನು 3 ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. 3 ಭಾಗಗಳಾಗಿ ಮಾಡಿಕೊಂಡು ಈಗ ಇದನ್ನು ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು 3 ಅಷ್ಟೇ ಲಟ್ಟಿಸ್ಕೊಂಡ್ರೆ ಅದು ಲೇಯರ್ ಹಾಕೋದಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ನೋಡಿ ನಾನು 3 ಒಂದೇ ಸರಿ ಮಾಡಿಕೊಂಡು ಆನಂತರ ಫಿಲ್ ಮಾಡ್ತೀನಿ. ನೋಡಿ 1 ಲೇಯರು 3 ಲೇಯರ್ ನಾನು 3 ಈ ಥರ ಬೇಲ್ಕೊಂಡಿದ್ದೀನಿ. ಈಗ ಬೆಣ್ಣೆ ಇರುತ್ತಲ್ವ ಅದನ್ನು ಚೆನ್ನಾಗಿ ಇದಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ಬೆಣ್ಣೆ ಹಾಕಿ ಆದ ನಂತರ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟೆ ಸ್ವಲ್ಪ ಈ ಥರ ಉದುರಿಸಿದ್ರೆ ಅದು ನೀಟಾಗಿ ಅಂಟ್ಕೊಳ್ಳಲ್ಲ, ಚೆನ್ನಾಗಿದಾಗುತ್ತೆ. ಮತ್ತು ಅದ್ರ ಮೇಲೆ 1 ಲೇಯರ್ ಹಾಕ್ಕೊಂಡು ಅದೇ ಥರನೇ ಸ್ವಲ್ಪ ಬಟರ್ ಹಾಕಿ ಒಂದೇ ಸರಿನೇ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಬಟರ್ಗೆ ಅಕ್ಕಿ ಹಿಟ್ಟು ಒಂದು ಸ್ವಲ್ಪನ ಮೈದಾ ಹಿಟ್ಟೆ ಹಾಕ್ಕೊಳ್ಬೋದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಉಜ್ಕೊಳ್ಬೋದು. ಇಲ್ಲಾಂದರೆ ಕೊನೆಯಲ್ಲಿ ಸ್ವಲ್ಪ ಆ ಥರನೇ ಉದುರಿಸ್ಕೊಂಡ್ರೂ ಆಯ್ತು. ನೋಡಿ ಈ ಥರ ಅಂಟಲ್ಲ ಒಂದಕ್ಕೊಂದು, ಚೆನ್ನಾಗಿ ಲೇಯರ್ ಚೆನ್ನಾಗಿ ಬರುತ್ತೆ. ನೋಡಿ 3ನೇ ಲೇಯರ್ ಹಾಕಿ ಅದೇ ಥರನೇ ಬಟರ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಹಾಕಿದಷ್ಟು ಚೆನ್ನಾಗಿ ಬರುತ್ತೆ. ಬಟರ್ ಹಾಕಿದಷ್ಟು ಲೇಯರ್ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ಅದ್ರ ಮೇಲೆ ಒಂಚೂರು ಮೈದಾ ಹಿಟ್ಟು ಈ ಥರ ಉದುರಿಸಿದ್ರೆ ಚೆನ್ನಾಗಾಗುತ್ತೆ. ನೋಡಿ 3 ಲೇಯರ್ ಆಗಿದೆ. ಈಗ ಇದನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ 4 ಸೈಡನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅದು ಲೇಯರ್ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಇದನ್ನ ಬೇಲ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಲೈಟಾಗಿ ಬೇಲ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ ಈ ಥರ ಬೇಲ್ಕೊಂಡು ಅದ್ರ ಮೇಲೆ 1 ಲೇಯರು ನೋಡಿ ಬೆಣ್ಣೆನ ಈ ಥರ ಅಪ್ಲೈ ಮಾಡಬೇಕು. ತುಂಬ ಚೆನ್ನಾಗಾಗುತ್ತೆ. ನಾವು ಬೇಕ್ರಿಲೇ ಹೋಗಿ ಪಪ್ಸ್ ಎಲ್ಲ ತರಬೇಕು ಅಂತೇನಿಲ್ಲ. ಮನೇಲಿ ಈಸಿಯಲ್ಲೇ ಒಂದು 20ರಿಂದ 25 ನಿಮಿಷದಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು. ನೋಡಿ ಈ ಥರ 1 ಲೇಯರ್ ಮಡಚಿ ಅದ್ರ ಮೇಲೆ 1 ಲೇಯರು ಈ ಥರ ಬೆಣ್ಣೆ ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಈಗ ಕೊನೆಯಲ್ಲಿ ಲಟ್ಟಿಸ್ಕೊಳ್ಬೇಕು. ಜಾಸ್ತಿ ಪ್ರೆಷರ್ ಹಾಕಬಾರ್ದು, ಸ್ವಲ್ಪ ಲೈಟಾಗಿ ಈ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ ಆಗಿದೆ. ಈಗ ನಮಗೆ ಎಷ್ಟು ಪೀಸ್ ಬೇಕೋ ನೋಡಿಕೊಂಡು ಸೈಜ್ ಮೇಲೆ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 6 ಮಾಡ್ತಾಯಿದ್ದೀನಿ. ಕರೆಕ್ಟ್ ಸೈಜ್ ಇದೆ. ನೋಡಿ ನಾವೇನು ಗ್ರೇವಿ ಮಾಡ್ಕೊಂಡಿದ್ದೀವಿ ಅದನ್ನು ನೀಟಾಗಿ ಈ ಥರ ಹಾಕ್ಕೊಂಡು ಒಂದು ಸೈಡಿಗೆ ಹಾಕ್ಕೊಳ್ಬೇಕು. ಫೋಲ್ಡ್ ಮಾಡಿದಾಗ ನಮಗೇನು ಅದೇನು ಅಂಟಲ್ಲ. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸ್ವಲ್ಪ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಅದು ಉಬ್ಬಿದಾಗ ಚೆನ್ನಾಗಾಗುತ್ತೆ. ಪ್ರೆಸ್ ಏನು ಮಾಡೋದು ಬೇಡ, ಸುಮ್ಮನೆ ಆ ಥರ ಮಡಚಿದ್ರೆ ಸಾಕಾಗುತ್ತೆ. ನೋಡಿ ಇವಾಗ ಓವನ್ ಇಡಬೇಕು ಅಂದರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಬೇಕು.
ಈ ತಟ್ಟೆಗೆ ಒಂದು 25 ನಿಮಿಷ ಅಷ್ಟು ಬಿಟ್ಟರೆ ಸಾಕಾಗುತ್ತೆ, ನೀಟಾಗಿ ಆಗಿರುತ್ತೆ ನೋಡಿ. ಈ ಥರ ಇಟ್ಕೊಂಡ ನಂತರ ಮೇಲೇನು ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಏನಾದರೂ ಪರವಾಗಿಲ್ಲ, ಈ ಥರ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಅವಾಯ್ಡ್ ಮಾಡೋರು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಆಗಿದೆ ಈಗ, ಓವನಲ್ಲಿಟ್ಟು ತೆಗೆದಿದ್ದೀನಿ ನಾನು ನೋಡಿ. ಕಲರು ಅಷ್ಟೇ ಚೇಂಜ್ ಆಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟೇ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.